ಇಲಾಖೆಯಲ್ಲಿ ಬಹುದೊಡ್ಡ ಕ್ರಾಂತಿ ಮಾಡಿದ ಸಾಧಕರು ಸಚಿವ ಸಂತೋಷ್ ಲಾಡ್. ಜನಪರ ಯೋಜನೆ ನೂರಾರು, ನೆಮ್ಮದಿ ಜೀವನ ನಡೆಸುತ್ತಿದ್ದಾರೆ ಕಾರ್ಮಿಕರು. ಕಾರ್ಮಿಕರ ಕಲ್ಯಾಣಕ್ಕೆ ಹೊಸ ಅಧ್ಯಾಯ, ಅಲೆದಾಟಕ್ಕೆ ಬಂತು ವಿದಾಯ. ಯಶಸ್ವಿ 2.5 ವರ್ಷ, ಜನಮಾನಸದಲ್ಲಿ ನೆಮ್ಮದಿಯ ಹರ್ಷ. ಕಾರ್ಮಿಕ ಇಲಾಖೆಯ ಸಚಿವರಾಗಿ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ 2.5 ವರ್ಷಗಳ ಅವಧಿ ಯಶಸ್ವಿಗೊಳಿಸಿದ ನಾಯಕನ ಅಭಿವೃದ್ಧಿ ಪಟ್ಟಿ ದೊಡ್ಡದಿದೆ. ಹೇಳುತ್ತಾ ಹೋದ್ರೆ ಲೆಕ್ಕಕ್ಕೆ ಸಿಗದಷ್ಟು ಜನಸೇವೆ, ಜನಪರ ಕಾರ್ಯ, ಕಾರ್ಮಿಕರ ಕಲ್ಯಾಣದಲ್ಲಿ ಹೊಸ ಅಧ್ಯಾಯ ಬರೆದಿರುವ ಜನನಾಯಕ ಸಂತೋಷ್ ಲಾಡ್. ಕಾರ್ಮಿಕರಿಗೆ ಪರಿಷ್ಕೃತ ಕನಿಷ್ಠ ವೇತನ ಕುರಿತು ರಾಜ್ಯ ಸರ್ಕಾರದಿಂದ ಅಧಿಸೂಚನೆ ಈಗಾಗಲೇ ಪ್ರಕಟವಾಗಿದೆ. ಇದು ನಾಡಿನ ಶ್ರಮಿಕರಿಗೆ ಕಾರ್ಮಿಕ ಇಲಾಖೆಯಿಂದ ನೀಡಲಾದ ಭರ್ಜರಿ ಕೊಡುಗೆ ಎಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕನಿಷ್ಠ ವೇತನ ಪರಿಷ್ಕರಣೆಯಿಂದ ನಾಡಿನ ಲಕ್ಷಾಂತರ ಶ್ರಮಯೋಗಿಗಳಿಗೆ ಅನುಕೂಲವಾಗಲಿದೆ. ಇಂತಹ ಕ್ರಮ ಜಾರಿ ಆಗುವುದರಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಒತ್ತಾಸೆ ಮತ್ತು ಪರಿಶ್ರಮವಿದೆ. ಈ ಬಾರಿ ಹೊರಡಿಸಿರುವ ಕನಿಷ್ಠ ವೇತನ ಅಧಿಸೂಚನೆಯ ಮುಖ್ಯ ಅಂಶಗಳೆಂದರೆ ಉದ್ದಿಮೆಗಳನ್ನು ವಿಂಗಡಿಸಿ ಅಧಿಸೂಚನೆ ಹೊರಡಿಸಿರೋದು. ಇನ್ನು ಕಾರ್ಮಿಕರ ಕೆಲಸ ಮತ್ತು ಅವರು ಹೊಂದಿರುವ ಕುಶಲತೆಯ ಆಧಾರದ ಮೇಲೆ ವೇತನ ನಿಗದಿ, ದಿನಕ್ಕೆ ಮತ್ತು ತಿಂಗಳಿಗೆ ಎಷ್ಟು ವೇತನ ಎಂಬುದಕ್ಕೆ ಸ್ಪಷ್ಟನೆ, ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಕಡೆಗೂ ಗಮನ, ಬೆಲೆ ಏರಿಕೆ ಸೂಚ್ಯಾಂಕ, ಹಣದುಬ್ಬರ, ಜೀವನ ನಿರ್ವಹಣೆ ವೆಚ್ಚ, ಕೆಲಸದ ಲಭ್ಯತೆ ಎಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಪರಿಷ್ಕರಣೆ, ಕಾರ್ಮಿಕ ಸಂಘಟನೆಗಳ ಅಭಿಪ್ರಾಯಕ್ಕೂ ಮನ್ನಣೆ ಹಾಗೂ ಆಕ್ಷೇಪಣೆಗಳಿಗೂ ಅವಕಾಶ ನೀಡಿದ್ದಾರೆ. ಕರ್ನಾಟಕ ಕಡ್ಡಾಯ ಉಪಧನ ಕಾಯ್ದೆ, ಇದು ಕಾರ್ಮಿಕ ಇಲಾಖೆಯ ಮತ್ತೊಂದು ಕ್ರಾಂತಿಕಾರಕ ಕ್ರಮ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಮುತುವರ್ಜಿಯಿಂದ ಈ ಕಾಯ್ದೆಗೆ ಒಂದು ರೂಪ ಬಂದಿದ್ದು ಎಲ್ಲ ಕಾರ್ಮಿಕರಿಗೆ ಅನುಕೂಲವಾಗಲಿದೆ. ಈ ಕಾಯ್ದೆಯ ಹಲವು ಅಂಶಗಳಿದ್ದು ಉಪಧನಕ್ಕೆ ಅರ್ಹರಾದ ಎಲ್ಲರೂ ಅದನ್ನ ಪಡೆಯಬೇಕು ಎಂಬುದು ಮುಖ್ಯವಾಗಿದೆ. ಕಂಪನಿ ಮುಚ್ಚಿದ್ರೆ, ದಿವಾಳಿಯಾದ್ರೆ ಅಥವಾ ಇತರ ತೊಂದರೆಯಲ್ಲಿ ಸಿಕ್ಕಾಕೊಂಡ್ರೆ ಕಾರ್ಮಿಕರ ಉಪಧನ ಸುರಕ್ಷಿತವಾಗಿರಲಿದೆ. ಸಾಕಷ್ಟು ಸಂಸ್ಥೆಗಳು, ಕಾರ್ಖಾನೆಗಳು, ಉದ್ಯಮಗಳು ನಾನಾ ಕಾರಣದಿಂದ ಮುಚ್ಚಿದ್ರೆ ಅಲ್ಲಿನ ಉದ್ಯೋಗಿಗಳ ಉಪಧನಕ್ಕೆ ಯಾವುದೇ ತೊಂದರೆಯಾಗದು. ಉಪಧನ ನಿಧಿಯ ಭದ್ರತೆ ಇರುವ ಕಾರಣ ನಿಯಂತ್ರಣ ಪ್ರಾಧಿಕಾರದ ಮುಂದೆ ಪ್ರಕರಣಗಳು ಇತ್ತೀಚೆಗೆ ಕಡಿಮೆಯಾಗಿರುವುದು ಈ ಕಾಯ್ದೆಯಿಂದ ಆಗಿರುವ ಮತ್ತೊಂದು ಪ್ರಮುಖ ಲಾಭವಾಗಿದೆ. ಬೀದರ್ ಮಾದರಿಯಲ್ಲಿ ಹೊರಗುತ್ತಿಗೆ ಕಾರ್ಮಿಕರ ನೇಮಕಕ್ಕೆ ಸಮಿತಿ ರಚನೆ. ನಮ್ಮ ಆರ್ಥಿಕತೆಯಲ್ಲಿ ಸಾಕಷ್ಟು ಕಾರ್ಮಿಕರು ಹೊರಗುತ್ತಿಗೆಯಲ್ಲಿಯೇ ಕೆಲಸ ಮಾಡ್ತಾರೆ. ಇವರಿಗೂ ಈಗ ಒಂದಷ್ಟು ನೆಮ್ಮದಿಯನ್ನು ಕಾರ್ಮಿಕ ಇಲಾಖೆ ನೀಡಿದೆ. ಹೊರಗುತ್ತಿಗೆ ಕಾರ್ಮಿಕರು ಹಲವಾರು ತೊಂದರೆಯಲ್ಲಿ ಸಿಲುಕಿದ್ರು ಹೊರಗುತ್ತಿಗೆಯವರು ಎಂಬ ಒಂದೇ ಕಾರಣಕ್ಕೆ ಉದ್ಯೋಗದಾತರು ಅವರಿಗೆ ತೊಂದರೆ ನೀಡುತ್ತಿದ್ದಾರೆ. ಎಲ್ಲದಕ್ಕೂ ಫುಲ್ ಸ್ಟಾಪ್ ಇಡುವಂತ ಸಮಯ ಬಂದಿದೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಕಾಳಜಿಯಿಂದಾಗಿ ಹೊರಗುತ್ತಿಗೆ ಕಾರ್ಮಿಕರ ನೇಮಕಕ್ಕೆ ಸಮಿತಿ ರಚನೆಯಾಗಿದೆ. ಇದನ್ನು ಬೀದರ್ನಲ್ಲಿ ಪ್ರಾಯೋಗಿಕವಾಗಿ ಅನುಷ್ಠಾನ ಮಾಡಿದ್ರಿಂದ ಬೀದರ್ ಮಾದರಿ ಎಂದು ಕರೆಯಲಾಗುತ್ತದೆ. ಪ್ರತಿ ಜಿಲ್ಲೆಯಲ್ಲಿ ಹೊರಗುತ್ತಿಗೆ ಕಾರ್ಮಿಕರ ಸೇವೆ ಒದಗಿಸುವ ಸಮಿತಿ ರಚನೆ, ಇದರ ಮೂಲಕವೇ ಕಾರ್ಮಿಕರ ಸೇವೆ ಒದಗಿಸಲಾಗುವುದು. ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ವಿಸ್ತರಿಸುವ ಮಹತ್ವದ ಉದ್ದೇಶವನ್ನ ಇಲಾಖೆ ಇಟ್ಟುಕೊಂಡಿದೆ. ಮೈಸೂರು, ಧಾರವಾಡ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಅನುಷ್ಠಾನಕ್ಕೆ ತರಲು ಯೋಜನೆ ರೂಪಿಸಲಾಗಿದೆ. ಉದ್ಯೋಗಾರ್ಹತೆ ಹೆಚ್ಚಿಸಲು ತರಬೇತಿ. ಕಾರ್ಮಿಕ ಇಲಾಖೆ ಜಾರಿ ಮಾಡ್ತಿರುವ ಮತ್ತೊಂದು ಮಹತ್ವದ ಕ್ರಮಗಳಲ್ಲಿ ಇದು ಒಂದು. ಎಷ್ಟೋ ಅಭ್ಯರ್ಥಿಗಳು ಶಿಕ್ಷಣ ಪಡೆದಿರ್ತಾರೆ, ಆದ್ರೆ ಅವರಿಗೆ ಸರಿಯಾದ ಕೆಲಸ ಸಿಗೋದಿಲ್ಲ. ಕಾರಣ ಅವರಿಗೆ ವಿದ್ಯಾರ್ಹತೆಗೆ ಸರಿಯಾದ ಕೌಶಲ ತರಬೇತಿ ಇಲ್ಲದಿರೋದು. ಇದನ್ನ ತಿಳಿದ ಕಾರ್ಮಿಕ ಇಲಾಖೆ ಈಗ ಆ ಕೊರತೆಯನ್ನ ನೀಗಲು ಆನ್ ಜಾಬ್ ಟ್ರೈನಿಂಗ್ಗೆ ಅವಕಾಶವನ್ನ ನೀಡ್ತಾ ಇದೆ. SSLC, PUC, ITI, ಡಿಪ್ಲೊಮೊ ಇಂಜಿನಿಯರಿಂಗ್ ಅಧ್ಯಯನ ಮಾಡಿದ ಯುವಕರನ್ನ ಗುರುತಿಸಿ ಅವರಿಗೆ 24 ರಿಂದ 36 ತಿಂಗಳ ಅವಧಿಗೆ ಆನ್ ಜಾಬ್ ಟ್ರೈನಿಂಗ್ ನೀಡಲಾಗುವುದು. ಕಾರ್ಮಿಕ ಇಲಾಖೆ ನೀಡುವ ಕನಿಷ್ಠ ವೇತನದ ಪ್ರಕಾರ ತರಬೇತಿ ಅವಧಿಯಲ್ಲಿ ಅಭ್ಯರ್ಥಿಗಳಿಗೆ ಶಿಷ್ಯ ವೇತನವನ್ನ ನೀಡಲಾಗುತ್ತದೆ. ತರಬೇತಿ ಮುಗಿದ ನಂತರ ತರಬೇತಿ ಪಡೆದಂತ ಅಭ್ಯರ್ಥಿಗಳಿಗೆ ಅನುಭವ ಪ್ರಮಾಣ ಪತ್ರವನ್ನ ಒದಗಿಸಲಾಗುವುದು. ಇಂತಹ ಹಲವಾರು ಕಾರ್ಯವನ್ನ ಸಚಿವ ಸಂತೋಷ್ ಲಾಡ್ ಅವರು ಮಾಡ್ತಿರೋದು ವಿಶೇಷವಾಗಿದೆ.